ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಾನು ಉಪ್ಸಾರು ಖಾರ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಸರಳವಾದ ವಿಧಾನದಲ್ಲಿ ನೋಡ್ಕೊಬರೋಣ ಬನ್ನಿ, ಹೇಗೆ ಉಪ್ಸಾರು ಖಾರ ಮಾಡೋದು ಅಂತ ಹೇಳಿ. ನೋಡಿ, ನಾನಿಲ್ಲಿ ಇಷ್ಟೊಂದೆಲ್ಲ ಐಟಮ್ಸ್ನ ತೊಗೊಂಡಿದ್ದೀನಿ. ನಾನು ಮೆಣಸಿನ್ಕಾಯಿನ ಇಲ್ಲಿ ಹುರಿದಿಟ್ಕೊಂಡಿದ್ದೀನಿ, ಮೆಣಸು ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆಹಣ್ಣು, ಒಣಕಾಯಿನ ತೊಗೊಂಡಿದ್ದೀನಿ, ಹಾಗೆ ಮೆಣಸಿಕಾಯಿನ ಹುರಿದಿಟ್ಕೊಂಡಿದ್ದೀನಿ. ಮೆಣಸಿಕಾಯಿ ಹುರಿಲಿಲ್ಲ ಅಂತ ಅಂದರೆ ಅದು ನೀಟಾಗಿ ನುಣ್ಣಗಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೆಣಸಿಕಾಯಿನ ಹುರ್ಕೋಬೇಕು. ಬಾಣಲಿ ಅಥವಾ ಯಾವುದೇ ಪಾತ್ರೆ ತೊಗೊಂಡು ಮೆಣಸಿಕಾಯಿನ ಹುರ್ಕೋಬೇಕು. ಆಮೇಲೆ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. ಕಲ್ಲಲ್ಲಿ ರುಬ್ಬೋರು ಕಲ್ಲಲ್ಲಿ ರುಬ್ಬೋದು. ಊರ ಕಡೆ ಎಲ್ಲ ಕಲ್ಲಿರುತ್ತಲ್ವ, ಅವರೆಲ್ಲ ಕಲ್ಲಲ್ಲಿ ರುಬ್ಕೋಬೋದು. ನೋಡಿ, ಮಿಕ್ಸಿ ಜಾರಿಗೆ ಇದೆಲ್ಲನೂ ಐಟಮ್ಸ್ನ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿಕಾಯಲ್ಲೂ ಸಹ ಉಪ್ಸಾರನ ಖಾರನ ಮಾಡ್ಬೋದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಏನೆಲ್ಲ ವಿಡಿಯೋ ಹಾಕಿದ್ದೀನಿ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಲೈಕು, ಕಮೆಂಟು, ಶೇರು ಮಾಡಿ ನನಗೆ ಸಪೋರ್ಟ್ ಮಾಡಿ. ಹೀಗೆ ನಾನು ನಿಮಗೆ ಒಳ್ಳೊಳ್ಳೆ ವಿಡಿಯೋನ ತಿಳಿಸ್ಕೊಡ್ತೇನೆ. ನೋಡಿ, ಎಲ್ಲನೂ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಫಸ್ಟು ನೀರು ಹಾಕೋದಿಲ್ಲ, ಹಾಗೆ ರುಬ್ಕೊತೀನಿ. ನೋಡಿ, ಈ ಥರ ಆಗುತ್ತೆ. ಇದನ್ನೆಲ್ಲ ಮತ್ತೆ ನೀಟಾಗಿ ಪೂರ್ತಿ ಸೈಡಿಗಿರೋದೆಲ್ಲ ತೆಗೆದು ಒಳಗೆ ಹಾಕ್ಕೋಬೇಕು. ಹಾಗೆಯೇ ಮುಚ್ಚಳದಾಗೂ ಸಹ ಇರುತ್ತೆ, ಅದನ್ನು ಸಹ ತೆಗೆದು ಒಳಗೆ ಹಾಕ್ಕೊಂಡು ಇನ್ನೊಂದು ಸರಿ ನಾನಿಲ್ಲಿ ಮಿಕ್ಸಿ ಮಾಡ್ತೇನೆ. ಆಮೇಲೆ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ, ಉಪ್ಸಾರು ಮಾಡೋಕ್ಕೆ ಇಟ್ಟಿರ್ತೀನಲ್ಲ, ಆ ಬಿಸಿನೀರು ತಗೊಂಡು ಅದನ್ನು ಹಾಕ್ಕೊತೀನಿ. ತಣ್ಣೀರನ್ನ ಹಾಕಿ ರುಬ್ಬಿದರೆ ಅದು ಬೇಗ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಿಸಿನೀರು ಹಾಕ್ಕೋಬೇಕು. ಬಿಸಿನೀರು ಹಾಕ್ಕೊಂಡು ರುಬ್ಕೋಬೇಕು. ನುಣ್ಣಗೆ ಆಗಬೇಕು ಅಂತ ಇಲ್ಲ, ತರಿ ಇದ್ದರೂ ನಡೆಯುತ್ತೆ ಉಪ್ಸಾರು ಖಾರ. ನೋಡಿ, ನಾನು ಈ ಥರ ರುಬ್ಕೊಂಡಿದ್ದೀನಿ, ಈ ಥರ ಹದ್ದಲ್ಲಿ ರುಬ್ಕೊಂಡಿದ್ದೀನಿ. ನುಣ್ಣಗೆ ಬೇಕಾದರೆ ನುಣ್ಣಗೂ ರುಬ್ಕೋಬೋದು, ಇಲ್ಲ ತರಿ ಇದ್ದರೆ ಓಕೆ ಅನ್ನೋದಾದರೆ ತರಿಯಾಗೂ ರುಬ್ಕೋಬಹುದು. ಮತ್ತು ನೀರನ್ನ ಜಾಸ್ತಿ ಹಾಕ್ಬಾರ್ದು. ನೀರನ್ನ ಜಾಸ್ತಿ ಹಾಕಿದರೆ ಇದು ತುಂಬ ದಿನ ಬಾಳಿಕೆ ಬರಲ್ಲ ಅಂತ ಹೇಳಿ ಈ ಥರ ರುಬ್ಕೊಂಡ್ರೆ ಒಂದು 15 ಡೇಸ್ ಆದರೂ ಆಚೆ ಕಡೆ ಇಟ್ಕೊಂಡು ತಿನ್ಬೋದು. ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿ ಇಡೋದಾದರೆ ಇದು 1 ಮಂತ್ವರೆಗೂ ಈ ಥರ ರುಬ್ಕೊಂಡ್ರೆ 1 ಮಂತ್ವರೆಗೂ ಯೂಸ್ ಮಾಡ್ಬೋದು. ಉಪ್ಸಾರು ಖಾರನ ಮಾಡಿಟ್ಕೊಂಡ್ರೆ 1 ಮಂತ್ ಎಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಟಾಟಾ, ಬಾಯ್ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.